ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಡಬಡಿದಾಟಕ್ಕೆ ಬಿಜೆಪಿ ಹೈಕಮಾಂಡ್ ಕಂಪ್ಲೀಟ್ ಆಗಿ ಗರಂ ಆಗಿದೆ. ರಾಜ್ಯ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಡಬಡಿದಾಟಕ್ಕೆ ಬಿಜೆಪಿಯ ಹೈಕಮಾಂಡ್ ಫುಲ್ ಗರಂ ಆಗಿದೆ. ವರಿಷ್ಠರು ರಾಜ್ಯದ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ನೀತಿ ಪಾಠವನ್ನ ಮಾಡಿದ್ದಾರೆ. ಯಾರಿಗೆ? ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ ಅವರಿಗೆ. ಹಿರಿಯ ನಾಯಕರಾಗಿ ಗೊಂದಲಕ್ಕೆ ಬ್ರೇಕ್ ಹಾಕಬೇಕಿತ್ತು. ನೀವು ಕೂಡ ಗೊಂದಲವನ್ನ ಬಗೆಹರಿಸುವ ಭರವಸೆಯನ್ನ ಕೊಟ್ಟಿದ್ವಿ, ಆದ್ರೆ ಇಲ್ಲಿಯವರೆಗೂ ಕೂಡ ಏನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿ ತರಾಟೆ ತೆಗೆದುಕೊಂಡಿರುವಂಥದ್ದು. ಕೂಡಲೇ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಈವರೆಗೂ ಕೂಡ ಕೊಟ್ಟಿರಲಿಲ್ಲ. ರಾಜ್ಯದಲ್ಲಿ ಬೀದಿ ರಂಪಾಟ ಆಗ್ತಾ ಇದ್ರು ಕೂಡ ಅಮಿತ್ ಶಾ ಅವರು ಸೈಲೆಂಟ್ ಆಗಿದ್ರು. ಬಟ್ ಈಗ ಅಲರ್ಟ್ ಆಗಿದ್ದಾರೆ. ಈಗ ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರನ್ನ ಕರೆಸಿ ಮಾತನಾಡಿದ್ದಾರೆ. ಈ ಮಾತುಕತೆಯ ಬಳಿಕ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ಯಾ ಬಿಜೆಪಿ ಬಡಬಡಿದಾಟ ಅನ್ನುವ ಒಂದು ಕುತೂಹಲ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ಯಾ? ಯಾಕೆ ಅಂತ ಹೇಳಿದ್ರೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಬಿಜೆಪಿ ನಾಯಕರು ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ನಿಂದ ರೆಬಲ್ ನಾಯಕರಿಗೆ ಸಂದೇಶ ಕೂಡ ಬಂದಿರುವಂಥದ್ದು. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಸುಳಿವನ್ನ ಕೊಟ್ರ ಹೈಕಮಾಂಡ್. ಹೀಗಾಗಿ ಜಾಣ ಮೌನದ ಮೊರೆ ಹೋಗಿದ್ದಾರ ರೆಬಲ್ ನಾಯಕರು? ಗೊತ್ತಿಲ್ಲ. ಕೋರ್ ಕಮಿಟಿಯಲ್ಲಿ ರೆಬಲ್ಸ್ಗೆ ಸ್ಥಾನಮಾನ ನೀಡುವ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲಿಕ್ಕೆ ಬಿಜೆಪಿ ಹೈಕಮಾಂಡ್ ಒಂದು ಫಾರ್ಮುಲಾವನ್ನ ರೂಪಿಸಿದೆ ಅಂತ. ಹಾಗಾದ್ರೆ ಆ ಫಾರ್ಮುಲಾ ಏನು? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತ್, ಮುಖ್ಯವಾಗಿ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಬಿಜೆಪಿಯಲ್ಲಿ ನಡೀತಾ ಇದ್ದಂಥ ಒಂದಿಷ್ಟು ಕಾರ್ಯಚಟುವಟಿಕೆಗಳು ಬೆಳವಣಿಗೆಗಳು ಸೈಲೆಂಟ್ ಆಗಿರುವಂಥದ್ದು. ಅಂದ್ರೆ ಫಾರ್ಮುಲಾ ರೂಪಿಸಿದ್ದಾರಾ ಅಂತನಾ? ಸಂಪರ್ಕ ಕಡಿತವಾಗಿರುವಂಥದ್ದು. ಒಂದು ಕಡೆ ಅಮಿತ್ ಶಾ ಅವರು ಎಂಟ್ರಿ ಆದ ಬಳಿಕ ರೆಬಲ್ ಟೀಮ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ರೆಬಲ್ ಟೀಮ್ಗೆ ಅಮಿತ್ ಶಾ ಅವರು ಯಾವುದೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಕೋರ್ ಕಮಿಟಿಯಲ್ಲಿ ರೆಬಲ್ ನಾಯಕರಿಗೆ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನುವ ಮಾತಿದೆ ಅಂತೆ. ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.